ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಡುಗುಪ್ಪ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಏಪ್ರಿಲ್ 27 ಮತ್ತು 28ರವರೆಗೆ ಜಾತ್ರಾ ಮಹೋತ್ಸವ ಜರುಗಲಿದೆ. ತಾಲೂಕಿನ ಕೋಡಂಬಲ್ ಮತ್ತು ಮುದ್ನಾಳ್ ಗ್ರಾಮದ ಹೊರವಲಯದಲ್ಲಿರುವ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಮಠವು ನಿರಂತರವಾಗಿ 25 ವರ್ಷಗಳಿಂದ ಜನಸೇವೆಯಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನ ಮಾಡಿ ಶ್ರೀಮಠದ ಸಂಸ್ಥಾಪಕ ಪೀಠಾಧಿಪತಿಗಳಾದ ಶ್ರೀ ಸಿದ್ಧಾನಂದ ಶಿವಯೋಗಿ ಅವರು ಲೋಕ ಕಲ್ಯಾಣಾರ್ಥಕವಾಗಿ ಅನೇಕ ಅನುಷ್ಠಾನಗಳು ಗೈಯುತ್ತಾ ಶ್ರೀ ರೇವಣಸಿದ್ದೇಶ್ವರ ಮಠದ ಚುಕ್ಕಾಣಿಯನ್ನ ಇಲ್ಲಿಯವರೆಗೆ ಅನೇಕ ಜಾತ್ರಾ ಮಹೋತ್ಸವಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ತಮ್ಮ ಉತ್ತರಾಧಿಕಾರಿಯಾದ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರು 24/2/2023ರಂದು ಪಂಡಿತಾರಾಧ್ಯ ಶಿವಾಚಾರ್ಯರನ್ನು ಪೀಠಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಎಂದು ಸಿದ್ಧಾನಂದ ಶಿವಯೋಗಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಏಪ್ರಿಲ್ 27 ಮತ್ತು 28ರವರೆಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಜರುಗಲಿವೆ. ಏಪ್ರಿಲ್ 27 ರವಿವಾರ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ, ಬೆಳಗ್ಗೆ 8 ಗಂಟೆಗೆ ರುದ್ರಹೋಮ ಮತ್ತು ಮಹಾರುದ್ರಾಭಿಷೇಕ, ಮಹಾನೈವೇದ್ಯ, ರಾತ್ರಿ 8 ಗಂಟೆಗೆ ಸಂಗೀತ ಕಾರ್ಯಕ್ರಮ ಜರುಗಲಿವೆ. ಏಪ್ರಿಲ್ 28 ಸೋಮವಾರ ಬೆಳಗ್ಗೆ 7 ಗಂಟೆಗೆ ಕಳಸಾರೋಹಣ, 8 ಗಂಟೆಗೆ ಮಹಾಪೂಜೆ, 9 ಗಂಟೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಮಧ್ಯಾಹ್ನ 2 ಗಂಟೆಗೆ ಧರ್ಮಸಭೆ, ಸಾಯಂಕಾಲ 5 ಗಂಟೆಗೆ ನೂತನ ರಥೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಪೂಜ್ಯರಾದ ಹವಮಲ್ಲಿನಾಥ ಮಹಾರಾಜರು ನಿರಗುಡಿ, ಬಾಲಯೋಗಿ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು, ಸಂತ್ ಪ್ರಯಾಗರಾಜದ ನಾಗಸಾಧುಗಳಾದ ಶ್ರೀ ಶ್ರೀ ಕಾಶಿಪುರಿ ಬಾಬಾ ಮಹಾರಾಜರು ಮತ್ತು ಅಘೋರಿ ಬಾಬಾಗಳು, ನಿಡವಂಚ ಮಠದ ಮಾತೆ ಮೈತ್ರಿದೇವಿ, ಶಿವಶರಣೆ ಮಾತಾ ಶಿವಯೋಗಿನಿ ತಾಯಿ ಬೆಳಗಾಂ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಬೀದರ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸೇರಿದಂತೆ ಮಠಾಧೀಶರು, ರಾಜಕೀಯ ಧುರೀಣರು ಆಗಮಿಸಲಿದ್ದಾರೆ ಎಂದು ಪಂಡಿತಾರಾಧ್ಯ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯಬೇಕೆಂದು ಭೂದಾನಿಗಳಾದ ಅಮೃತ್ ರೆಡ್ಡಿ, ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ, ಕೃಷ್ಣಾರೆಡ್ಡಿ, ಗೋಪಾಲ್ ರೆಡ್ಡಿ ಮತ್ತು ರೆಡ್ಡಿ ಪರಿವಾರ ಮುದ್ನಾಳ್ ಮನವಿ ಮಾಡಿದ್ದಾರೆ. ಸಮಾಜ ಕಾರ್ಯಕರ್ತ ಮೊಹಮ್ಮದ್ ಅಸ್ಲಾಂ ಮಿಯಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಜಗದ್ಗುರು ಪಂಚಾಚಾರ್ಯರೊಬ್ಬರಾದ ರೇಣುಕ ಗಣಾಧೀಶ್ವರ ಪಾದ ಪದ್ಮಗಳಿಗೆ ಪಡಮಟ್ಟು, ನಂತರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಅವರ ಶಿಲಾಮೂರ್ತಿಗೆ ಹಣೆಮಣಿದು, ಎನ್ನ ಬಲಭಾಗದಲ್ಲಿ ಕೊಡ್ತಕ್ಕಂಥ ಯಾವ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯರ ಅಡಿದಾವಳ ಅನಂತ ಕೋಟಿಗಣ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯಾವ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ಕುಳಿತಿರ್ತಕ್ಕಂಥ ಭೂದಾನಿಗಳಾಗಿರ್ತಕ್ಕಂಥ ತಿರುಪತಿ ಬಂಧುಗಳಿಗೆ ಜಗರಾಜ ರೇಣುಕ ಭಗವತ್ಪಾದರು ಅನೇಕ ಆಶೀರ್ವಾದಗಳನ್ನು ಕೊಟ್ಟು ಆಶೀರ್ವದಿಸಿ ವಂಶೋದ್ಧಾರ ಮಾಡಿ ಎಲ್ಲ ರೀತಿಯಲ್ಲಿ ಸುಖ ಶಾಂತಿಗಳನ್ನು ಕೊಡಲಿ. ಈ ಆಶ್ರಮ ಯಾವಾಗ ನನಗೆ 2001ರಲ್ಲಿ ಭೂಮಿದಾನ ಮಾಡಿದರು. ಅವರು 2001ರಲ್ಲಿ ಏನಂದರೆ ಭೂಮಿದಾನ ಮಾಡಿ 25 ವರ್ಷ ಪರ್ಯಂತರವಾಗಿ ಅವ್ಯಾಹತವಾಗಿ ಕಾರ್ಯಕ್ರಮ ನಡೀತಾನೇ ಬರ್ತಾ ಇತ್ತು. ಜಾತ್ರಾ ಮಹೋತ್ಸವ ಆಗಲಿ ಯಾವಾಗಲಿ ಒಂದೊಂದು ಸಲ ಹೀಗಾಗಿತ್ತು. ಚಿಡುಗುಪ್ಪಕ್ಕೆ ಏನಂದ್ರೆ ನೈಟ್ ಔಟ್ ಮಾಡ್ತಕ್ಕಂಥ ಬಸ್ ಸಹಿತ ಇಲ್ಲಿ ಬಂದು ಏನಂದ್ರೆ ನಿಂದಿರ್ತಾ ಇತ್ತೇನಂತಂದರೆ, ಅದ್ರ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಕುಂಠಿತ. ಯಾಕೆಂದರೆ ಶಿವಸ್ವಾಮಿ ಆದ್ರೆ ಕೆಲವರು ಆ ಕೇಸ್ ಅವರೇ ಜಾತ್ರಾ ಮಾಡೋಕ್ಕೆ ಹತ್ತರು. ಆದರೆ ಆನಂತರ ಮತ್ತೇನೆಂದರೆ ಈ ವರ್ಷ ನೂತನ ಏನಂದರೆ ರಥೋತ್ಸವ ತಯಾರಾಗಿ, ಹೋದ ವರ್ಷ ಪಾಲಿಕೆ ಉತ್ಸವ ಆಯಿತು, ಈ ವರ್ಷ ಏನಂದರೆ ಹೊಸ ರಥೋತ್ಸವ ತಯಾರಾಗಿದೆ. ಅದಕ್ಕಾಗಿ ಎಲ್ಲರೂ ಏನಂದ್ರೆ ಈ ರಥೋತ್ಸವನ 28ನೇ ತಾರೀಕು ಏನಂತಂದ್ರೆ 5 ಗಂಟೆಗೆ ಏನಂದರೆ ವಿಜೃಂಭಣೆಯಿಂದ ನಡೀತಾ ಇದೆ. ತಾವೆಲ್ಲರೂ ಬಂದಿರಿ, ಪ್ರೆಸ್ ಮೀಟ್ನವರು ಎಲ್ಲರೂ ಪೇಪರ್ದವರು, ತಮ್ಮೆಲ್ಲರಿಗೂ ಆ ಜಗದ ರೇಣುಕ ಭಗವತ್ಪಾದರು ಆರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಸಮಾಜ ಸೇವೆ ಮಾಡ್ತಕ್ಕಂಥ ನಮ್ಮ ಅಸಲಾಮ ಏನು ನನಗರಿಗೆ ಭಾಳ ವಿಚಿತ್ರ ಅನಿಸ್ತದೆ. ಏನಂತಂದ್ರೆ ಏನೋ ಅನಿಸಿದ್ದು, ಜಗದ್ಗುರುಗಳು ಬಂದರೆ ಸಹಿತ ಯಾರಂದ್ರೆ ಯಾರು ಕರೆದ್ರೆ ಹೋಗೋದಿಲ್ಲ, ಅವರು ದುಕಾನ್ದಾಗ ಕುಂತು ಹೋಗ್ತಾರೆ ಅಂತಂದರೆ ಎಂಥದ್ದೇನಪ್ಪ ಅಂದರೆ ಇಂಥ ಒಂದು ಇದು ಅದು ಪಾಪ. ಏನಂದ್ರೆ ನಮ್ಮ ಭಾಳ ನಮ್ಮ ಮೇಲೆ ಏನು ಅತಿ ಪ್ರೀತಿ. ಅದಕ್ಕೆ ಅವರಿಗೂ ಏನಂದ್ರೆ ಹೆಸರು ತೊಗೊಳ್ಳಿಲ್ಲ ಅಂತ ಏನಂದ್ರೆ ವಿಚಾರ ಇಲ್ಲ. ಹಾಗೆ ಅಗ್ದಿ ಆತ್ಮೀಯತೆ. ಅದಕ್ಕಾಗಿ ಅವರಿಗೂ ದೇವರು ಎಲ್ಲ ರೀತಿಯಿಂದ ಆರೋಗ್ಯ ಭಾಗಿ ಕೊಟ್ಟು ಕಾಪಾಡಲಿ. ಇದೇ ರೀತಿ ಏನಾದರೂ ಸೇವೆ ಮಾಡಲಿ ಅಂತೇಳಿ ಹಾರೈಸಿ ನಾನು ಮಂಗಲ ಮಾಡೋಣ. ಶಿವಾಯ. ಎಲ್ಲ ಭಕ್ತಾದಿಗಳಿಗೆ ಭಕ್ತಿಯ ಶರಣಾರ್ಥಿಗಳು.
ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಈ ನೃನ್ ಮಂದಿರದಲ್ಲಿ ಸ್ಥಾಪನೆ ಮಾಡಿಕೊಂಡು ಶ್ರೀಮಠದ ಸಂಸ್ಥಾಪಕರು ವಯೋವೃದ್ಧರು ಆಗಿರ್ತಕ್ಕಂಥ ನಮ್ಮ ಗುರುಗಳಾದ ಪರಮ ಪೂಜ್ಯ ಸಿದ್ಧಾನಂದ ಶಿವಯೋಗಿ ಅಪ್ಪಾಜಿಯವರ ಪಾದದಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಯಾವ ನಮ್ಮ ಶ್ರೀಮಠದ ಭೂದಾನಿಗಳಾಗಿರ್ತಕ್ಕಂಥ ತಿರುಪತಿ ಬಂಧುಗಳಲ್ಲಿಯೂ ಅದೇ ರೀತಿಯಾಗಿ ಸಮಾಜದ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಇಸ್ಲಾಮೀಯ, ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ನ್ಯೂಸ್ ಚಾನಲ್ಲು, ಯಾವ ಚಾನಲ್ ಇವು, ಪತ್ರಕರ್ತ ಬಂಧುಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ವಿಷಯ ಏನಪ್ಪ ಅಂದ್ರೆ, ಯಾವ ನಮ್ಮ ಚಿಟಗುಪ್ಪ ತಾಲೂಕಿನ ಮುದನಾಳ್ ಮತ್ತು ಕೊಡಂಬಲ ಗ್ರಾಮದಲ್ಲಿರ್ತಕ್ಕಂಥ ರೇವಣಸಿದ್ದೇಶ್ವರ ಶ್ರೀಮಠ ಸುಮಾರು ನಮ್ಮ ಏನಪ್ಪ ಅಂದ್ರೆ ಸಿದ್ಧಾನಂದ ಶಿವಯೋಗಿ ಅಪ್ಪಾಜಿಯವರ ಒಂದು ಸಂಸ್ಥಾಪನಾ ಅವರ ಒಂದು ಸಾನ್ನಿಧ್ಯದಲ್ಲಿ 25 ವರ್ಷಗಳ ಪರ್ಯಂತರ ನಿರಂತರವಾಗಿ ಏನಪ್ಪ ಅಂದ್ರೆ ಅನ್ನದಾಸೋಹ ಅನೇಕ ಅನುಷ್ಠಾನ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಏನಪ್ಪ ಅಂದ್ರೆ ದಿನಾಂಕ 28 ಅಂದ್ರೆ ಅಮಾವಾಸ್ಯೆ ಆಗಿ ಮರನೇ ದಿವಸ, ಅವತ್ತಿನ ದಿವಸ ಬೆಳಗ್ಗೆ ಬೆಳಗ್ಗೆ 28ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನೂತನವಾಗಿರ್ತಕ್ಕಂಥ ಕಳಸಾರೋಹಣ ರೇವಣಸಿದ್ದೇಶ್ವರ ಮಠದಲ್ಲಿ ನೂತನವಾಗಿರ್ತಕ್ಕಂಥ ತೇರಿಗೆ ಅಥವಾ ರಥಕ್ಕೆ ಕಳಸಾರೋಹಣ ಕಾರ್ಯಕ್ರಮ. ಮಧ್ಯಾಹ್ನ ಏನಪ್ಪ ಅಂದ್ರೆ 12 ಗಂಟೆಗೆ 501 ಮುತ್ತೈದವರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ. ತದನಂತರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಧರ್ಮಸಭೆ. ಈ ಧರ್ಮಸಭೆಯಲ್ಲಿ ಅನೇಕ ಏನಪ್ಪ ಅಂದರೆ ಈ ನಾಡಿನ ಹರಗುರು ಚರಮೂರ್ತಿಗಳು ಎಲ್ಲದನ್ನ ಅನೇಕ ಈಗ ಹವಾಮಲ್ಲಿನಾಥ ಮುತ್ಯ ನಿರ್ಗುಡಿ, ಅದೇ ರೀತಿ ಶಂಕರಲಿಂಗ ಮಹಾರಾಜರು ಸ್ವಂತ, ಮತ್ತು ಅದೇ ರೀತಿಯಾಗಿ ನಮ್ಮ ಅನೇಕ ಶಿವಶರಣರುಗಳು ಎಲ್ಲ ಹೊರಟಿದ್ದಾರೆ. ತದನಂತರದಲ್ಲಿ ನಮ್ಮ ಪ್ರಯಾಗರಾಜದಿಂದ ಕಾಶಿಪುರಿ ಬಾಬಾ ಅಂತಕ್ಕಂಥ ಮಹಾ ತಪಸ್ವಿ ಮಹಾಪುಣ್ಯಾತ್ಮ ಅಗೋರಿ ಬಾಬಾಗಳು ಸಹಿತ ಈ ನಮ್ಮ ನೂತನವಾಗಿರ್ತಕ್ಕಂಥ ರಥೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಗಳಾಗಿದ್ದು, ನಮ್ಮ ಈಗಿರ್ತಕ್ಕಂಥ ಏನಪ್ಪ ಅಂದ್ರೆ MLA ಸಾಬ್ರು ಶಾಸಕರು ಸಹಿತ ಏನು ಹೆಸರು ಅವ್ರದ್ದು ಪಾಟೀಲ್ ಶಾಸಕರಾದ ಸಿದ್ದು ಪಾಟೀಲು, ಅದೇ ರೀತಿಯಾಗಿ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲು, ಮತ್ತು ಅದೇ ರೀತಿ ಬೀದರ್ ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ ಅವರು, ಇನ್ನೂ ಈ ನಾಡಿನ ಅನೇಕ ಹರಗುರು ಚರಮೂರ್ತಿಗಳು, ರಾಜಕಾರಣಿಗಳು, ಸಮಸ್ತ ಸದ್ಭಕ್ತರ ಎಲ್ಲರ ಒಂದು ನೇತೃತ್ವದಲ್ಲಿ 28ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಜಗದ್ಗುರು ರೇವಣಸಿದ್ದೇಶ್ವರರ ಮಹಾರಥೋತ್ಸವ ಅತಿ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಕ್ಕಂಥದ್ದಿದೆ. ಆದ್ದರಿಂದ ದಯಮಾಡಿ ಎಲ್ಲ ಭಕ್ತಾದಿಗಳು ರೇವಣಸಿದ್ದೇಶ್ವರ ಒಂದು ಈ ರಥೋತ್ಸವಕ್ಕೆ ತನು ಮನ ಧನಗಳಿಂದ ಸಹಾಯ ಸಹಕಾರಗಳನ್ನು ಮಾಡಿ ಭಕ್ತಿ ಭಾವದಿಂದ ತಾವೆಲ್ಲರೂ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ